ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಇನ್ಕಮ್ ಟ್ಯಾಕ್ಸ್ ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ, ಅಥವಾ ಕೆಳಗಡೆ ಬಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇರೋದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಸೊ ಇನ್ನೂ ನೀವು ಯಾರಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಸ್ನೇಹಿತರೆ. ಹಾಗೆ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಗಳನ್ನ ಬಿಡ್ತಾ ಇರ್ತೀವಿ. ಓಕೆನಾ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. 56 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸ್ಟೆನೋಗ್ರಫಿ, ಟ್ಯಾಕ್ಸ್ ಇನ್ ಅಸಿಸ್ಟೆಂಟ್, MTS ಜಾಬ್ಸ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ನೋಡೋದಾದ್ರೆ ನೀವು ಲಾಸ್ಟ್ ಡೇಟ್ ಬಂದು 5 ಏಪ್ರಿಲ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಓಕೆನಾ. ಅದಾದ ನಂತರ ನಿಮ್ದು ಸ್ಯಾಲರಿ ಬಂದು 81,000 ವರೆಗೂ ನಿಮಗೆ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಇರುತ್ತೆ. ಸೊ ಜಾಬ್ ಲೊಕೇಶನ್ ಬಂದು ತೆಲಂಗಾಣ, ಆಂಧ್ರ ಪ್ರದೇಶ ಜಾಬ್ ಲೊಕೇಶನ್ ಇರುತ್ತೆ ಸ್ನೇಹಿತರೆ. ರಿಟರ್ನ್ ಎಕ್ಸಾಮು, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಫಿಟ್ನೆಸ್, ಇಂಟರ್ವ್ಯೂ ಇದಿಷ್ಟು ಇರುತ್ತೆ ಸ್ನೇಹಿತರೆ. ಇನ್ಕಮ್ ಟ್ಯಾಕ್ಸ್ hyderabad.gov.in ಈ ಒಂದು ವೆಬ್ಸೈಟ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೋಡೋದಾದ್ರೆ ಅಪ್ಲಿಕೇಶನ್ ನ 15th ಮಾರ್ಚ್ ಇಂದ ಹಿಡಿದು 5th ಏಪ್ರಿಲ್ ವರೆಗೂ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಸ್ಟೆನೋಗ್ರಫಿ ನೋಡೋದಾದ್ರೆ 2 ಪೋಸ್ಟ್ ಗಳನ್ನ ಸ್ಟೆನೋಗ್ರಫಿ ಕರೆದಿದ್ದಾರೆ. 18 to 27 ಏಜ್ ಲಿಮಿಟ್ ಇದೆ. ಟ್ಯಾಕ್ಸ್ ಅಸಿಸ್ಟೆಂಟ್ ಗೆ 28 ಪೋಸ್ಟ್ ಗಳನ್ನ ಕರೆದಿದ್ದಾರೆ, 18 to 27. ಹಾಗೆ MTS ಗಾದ್ರೆ 26 ಪೋಸ್ಟ್ ಗಳ ಕರೆದಿದ್ದಾರೆ, 18 to 25 ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಜನರಲ್ OBC ಗಾದ್ರೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. SC ST ಗೆ 10 years ಇದೆ ಸ್ನೇಹಿತರೆ. ಸೊ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಏನ್ ಕ್ವಾಲಿಫಿಕೇಶನ್ ಮಾಡಿರ್ಬೇಕು ಅಂತ ಹೇಳಿದ್ರೆ, ಸ್ಟೆನೋಗ್ರಫಿ ಗ್ರೇಡ್ 2ಗೆ PUC ಆಗಿರಬೇಕು, ಟ್ಯಾಕ್ಸ್ ಅಸಿಸ್ಟೆಂಟ್ ಗೆ ಡಿಗ್ರಿ ಆಗಿರಬೇಕು, ಮಲ್ಟಿ ಟಾಸ್ಕ್ ಸ್ಟಾಫ್ಗೆ 10th ಆಗಿದ್ರೆ ಸಾಕು ಸ್ನೇಹಿತರೆ. ಓಕೆನಾ. ಸೊ ಬೇಸಿಕಲಿ 10th, 12th ಮತ್ತೆ ಡಿಗ್ರಿ ಯಾವ್ದಾದ್ರು ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹೇಗೆ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳಿದ್ರೆ, ರಿಟರ್ನ್ ಎಕ್ಸಾಮು. ಸೊ ಇದರಲ್ಲಿ ಯಾರು ಕ್ಲಿಯರ್ ಆಗ್ತಾರೋ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕಳಿಸ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಕ್ಲಿಯರ್ ಆದ್ರೆ ಮೆಡಿಕಲ್ ಫಿಟ್ನೆಸ್, ಅದಂದ್ರೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. 5ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಓಕೆನಾ. ಹಾಗೆ ನೀವು ನೋಟಿಫಿಕೇಶನ್ ನ ಎಲ್ಲ ಫುಲ್ ಡೀಟೇಲ್ ಆಗಿ ಚೆಕ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ನ ಈ ಲಿಂಕ್ ಅಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ನೋಟಿಫಿಕೇಶನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಹಾಗೆ ಆನ್ಲೈನ್ ಅಂತ ಏನು ಈ ಲಿಂಕ್ ಇದೆ, ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಆಗೋದಕ್ಕೆ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈಗ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಇದು ಕಾಣಿಸ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಸ್ನೇಹಿತರೆ. ಗವರ್ಮೆಂಟ್ ಆಫ್ ಇಂಡಿಯಾ, ಓಕೆನಾ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಕರೆದಿರುವಂತದ್ದು ಹೈದರಾಬಾದ್ ಅಲ್ಲಿ ಇರುವಂತ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಸ್ಟೆನೋಗ್ರಫಿ ಗ್ರೇಡ್ 2ಗೆ 2 ವೇಕೆನ್ಸಿ, TA ಗೆ 28, MTS ಗೆ 26 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಏಜ್ ಲಿಮಿಟ್ ನೋಡಬಹುದಾಗುತ್ತೆ. 18 to 25, 18 to 27 ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಡಿಗ್ರಿ ಆಗಿರ್ಬೇಕು ಅಥವಾ PUC ಆಗಿರ್ಬೇಕು, ಮತ್ತೆ 10th ಆಗಿರ್ಬೇಕು. ಓಕೆನಾ. ಹಾಗೆ ನೀವು ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಕೂಡ ಇರಬೇಕಾಗಿರುತ್ತೆ. ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಅಂಡ್ ವೇಕೆನ್ಸೀಸ್ ಟು ಬಿ ಫಿಲ್ಡ್ ಅಂತ ಹೇಳ್ಬಿಟ್ಟು ಸ್ಪೋರ್ಟ್ಸ್ ಕ್ಯಾಟಗರಿ ಕೊಟ್ಟಿದ್ದಾರೆ. ಸೊ ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್, ಸಾಂಕರ್, ಬಾಸ್ಕೆಟ್ ಬಾಲ್, ಬಾಡಿ ಬಿಲ್ಡಿಂಗ್, ಬ್ರಿಡ್ಜ್, ಕ್ಯಾರಮ್, ಚೆಸ್, ಕ್ರಿಕೆಟ್, ಫುಟ್ಬಾಲ್, ಹಾಕಿ, ಕಬಡ್ಡಿ, ಸ್ಕ್ವಾಶ್, ಸ್ವಿಮ್ಮಿಂಗ್, ಟೆನ್ನಿಸ್, ಟೇಬಲ್ ಟೆನ್ನಿಸ್, ವಾಲಿಬಾಲ್. ಸೊ ಇದಿಷ್ಟು ವೇಕೆನ್ಸಿಗಳನ್ನ ಕರೆದಿದ್ದಾರೆ. ವೇಕೆನ್ಸಿ ಫಾರ್ ಮೆನ್ 41 ಇದೆ, ವುಮೆನ್ ಗೆ 15 ಇದೆ ಸ್ನೇಹಿತರೆ. ಸೊ ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಕಂಪಲ್ಸರಿ. ಯಾರ್ಯಾರು ಸ್ಪೋರ್ಟ್ಸ್ ನ ಮಾಡಿದಿರೋ ಅವರು ಈ ಒಂದು ಪೋಸ್ಟ್ ಗಳನ್ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ನೀವು ಇಂಟರ್ನ್ಯಾಷನಲ್, ನ್ಯಾಷನಲ್, ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್, ನ್ಯಾಷನಲ್ ಟೂರ್ನಮೆಂಟ್, ಈ ರೀತಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಆಗಿದ್ದವರು ಫಾರ್ಮ್ಸ್ ಗಳು ಯಾವ್ದಾವ್ದು ನಿಮ್ಗೆ ಸರ್ಟಿಫಿಕೇಟ್ಸ್ ಇರುತ್ತೋ ಆ ಸರ್ಟಿಫಿಕೇಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಅಪ್ಲಿಕೇಶನ್ ಮಾಡೋ ಟೈಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, 10th ಎಜುಕೇಶನ್ ಕ್ವಾಲಿಫಿಕೇಶನ್, ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಸ್ ಬೇಕೇ ಬೇಕು ಕಂಪಲ್ಸರಿ. ಓಕೆನಾ. SC ST OBC ಕಮ್ಯುನಿಟಿ ಸರ್ಟಿಫಿಕೇಟ್ ಇದ್ರೆ ಅದು, ಮತ್ತೆ ಯಾವ್ದಾದ್ರು ID ಪ್ರೂಫ್, ಇದಿಷ್ಟು ಬೇಕಾಗಿರುತ್ತೆ ಸರ್. ಇನ್ನು ನೀವು ಯಾರಾದ್ರೂ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ರೆ, ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ PSU ದಲ್ಲಿ ಇದ್ರೆ, ನೀವು NOC ನ ತಗೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ದ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ವಿಲ್ ಬಿ ಪೋಸ್ಟೆಡ್ ಇನ್ ಆಂಧ್ರ ಪ್ರದೇಶ್ ಅಂಡ್ ತೆಲಂಗಾಣ ರೀಜನ್ ಓನ್ಲಿ. ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಹ್ಯಾವ್ ಪ್ರೊಬೇಷನ್ ಆಫ್ 2 years or such period ಆಸ್ ಪರ್ ದ ಎಕ್ಸ್ಟೆಂಟ್ ಇನ್ಸ್ಟ್ರಕ್ಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆನಾ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಅದ್ರ ಪೋಸ್ಟ್ ಬಂದು ನಿಮಗೆ ಆಂಧ್ರ ಪ್ರದೇಶ ಅಥವಾ ತೆಲಂಗಾಣದಲ್ಲಿ ನಿಮ್ಗೆ ಪೋಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಸ್ಟೆನೋಗ್ರಫಿಗೆ ಏನಾದ್ರು ಅಪ್ಲೈ ಮಾಡ್ಬೇಕಂತ ಇದ್ರೆ ಅವರು 50 words per minute ಮತ್ತೆ 80 words per minute ಆಗಿ ನೀವು
ಟ್ರಾನ್ಸ್ಕ್ರಿಪ್ಷನ್ ಮಾಡ್ಬೇಕಾಗಿರುತ್ತೆ ಇಂಗ್ಲಿಷ್ ಅಲ್ಲಿ, ಓಕೆನಾ. ಸೊ ಹಾಗೆ ಹಿಂದಿಯಲ್ಲಾದ್ರೆ 65 ವರ್ಡ್ಸ್ ಪರ್ ಮಿನಿಟ್ ಅಲ್ಲಿ ನೀವು ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಇನ್ನಿಷ್ಟು ಟ್ಯಾಕ್ಸ್ ಅಸಿಸ್ಟೆಂಟ್ ಆಗಿದ್ರೆ ನೀವು ಡೇಟಾ ಎಂಟ್ರಿ ಸ್ಕಿಲ್ ಟೆಸ್ಟ್ ಇರುತ್ತೆ. 8,000 ಕೀ ಡಿಪ್ರೆಷನ್ ಪರ್ ಅವರ್ ಅಲ್ಲಿ ನೀವು ಸ್ಪೀಡ್ ಅಲ್ಲಿ ಇರಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಹಾಗೆ MTS ಆದ್ರೆ MTS ಗೆ ಯಾವುದೇ ರೀತಿಯ ಇದೇನಿಲ್ಲ, ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇನ್ನು ನೀವು ಸ್ಪೋರ್ಟ್ಸ್ ಮ್ಯಾನ್ಸ್ ಆಗಿದ್ರೆ, ಸೊ ಇಲ್ಲಿ ಕೊಟ್ಟಿರೋಂತ ಫಾರ್ಮ್ಸ್ ಏನಿದೆ, ಫಾರ್ಮ್ 1, 2, 3, 4, 5 ಅಂತ ಏನಿದಾವೆ, ಸೊ ಈ ಫಾರ್ಮ್ ನ ಅಕಾರ್ಡಿಂಗ್ ಅಲ್ಲಿ ನೀವು ತಗೊಂಡು ಫಿಲ್ಅಪ್ ಮಾಡಿ ಇಟ್ಕೋಬೇಕಾಗಿರುತ್ತೆ ಸ್ನೇಹಿತರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ನಲ್ಲಿ, ಓಕೆನಾ. ಸೊ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಓಪನ್ ಮಾಡಿದ ತಕ್ಷಣ ಸೊ ಈ ಒಂದು ಲಾಗಿನ್ ಮಾಡೋದಕ್ಕೆ ಪೋಸ್ಟ್ ಕೇಳುತ್ತೆ. ಸೊ ಓಕೆನಾ, ಯಾರಾದ್ರೂ ಮಾಡಿಲ್ಲ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಫಸ್ಟ್ ನಿಮ್ಮ ನೇಮು, ಫೋನ್ ನಂಬರ್, ಇಮೇಲ್ ಐಡಿ, ಪಾಸ್ವರ್ಡ್ ಕೊಟ್ಟು OTP ಬರುತ್ತೆ, OTP ನ ಕ್ಲಿಯರ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಕರೆದಿರುವಂತದ್ದು ಒಳ್ಳೆ ಪೋಸ್ಟ್ ಇದೆ ಸ್ನೇಹಿತರೆ. ಯಾರಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡೋರು ಈಗಲೇ ಅಪ್ಲೈ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ, ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.